ನೋಡೋ ಅವಕಾಶ ಸಿಕ್ಕೋದಿಲ್ಲ ಇದು. ಹೌದು. ಯಾಕೆಂದರೆ ಭಾಳ ಒಂದು ಇವತ್ತು ಸಾಯಂಕಾಲ ಒಂದು 2 hours ಇರುತ್ತಷ್ಟೇ. ಯಾರಿಗೆ ಯೋಗ ಇದೆಯೋ ಅವರೆಲ್ಲರೂ ಕೂಡ ತಿರುವಾಭರಣ ದರ್ಶನ ಮಾಡ್ಬೋದು. ಇಲ್ಲಾಂದರೆ ಈಗ ಟಿ ವಿನಲ್ಲೂ ತೋರಿಸೋದಿಲ್ಲ, ಅದನ್ನು ಲೈವು ಒಳಗಡೆ ಇರೋದನ್ನು ತೋರ್ಸೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಭಗವಂತನ ಇಲ್ಲೇ ಕೂತ್ಕೊಂಡು ಸ್ಮರಣೆ ಮಾಡಿ ಅವನ ಜ್ಯೋತಿಯನ್ನು ನೋಡಿ ಆ ಜ್ಯೋತಿಯಲ್ಲೇ ನಾವು ಆಭರಣ, ರಾಜ ಮಹಾರಾಜ ಎಲ್ಲವನ್ನೂ ಜ್ಯೋತಿನೇ ಅನ್ಕೊಂಡು ಎಲ್ಲರಿಗೂ ದರ್ಶನ ಕೊಡ್ಲಿಕ್ಕೆ ಸಲುವಾಗಿ ದೇವರು ಜ್ಯೋತಿಯಾಗಿ ಪ್ರಕಟಗೊಳ್ತಾರೆ. ಗರ್ಭಗುಡಿಯೊಳಗಿರ್ತಕ್ಕಂಥ ದೇವ್ರು ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಆಕಾಶದಲ್ಲಿರೋ ನಕ್ಷತ್ರ ಏನು ನಮ್ಮ ಪೊದ್ವಾಳ ಸ್ವಾಮಿಯರು ಹೇಳಿದ್ರು ನಕ್ಷತ್ರ ಬರುತ್ತೆ ಅಂತ, ಆ ನಕ್ಷತ್ರ ಮಕರ ನಕ್ಷತ್ರ, ಉತ್ತರ ನಕ್ಷತ್ರ ಅಂತ ಅದು ಪ್ರಕಟಗಳು ಈಗಾಗಲೇ ಕಾಣಿಸ್ತಾ ಇರಬೇಕು, ನಿಮ್ಮ ಟಿ ವಿನಲ್ಲೂ ತೋರಿಸ್ತಾ ಇರ್ತಾರೆ. ಆ ಉತ್ತರ ನಕ್ಷತ್ರದ ಕಂಡಾದ ಮೇಲೆ ದೇವರು ಅಲ್ಲಿ ಜ್ಯೋತಿ ಸ್ವರೂಪರಾಗಿ ಕಾಣಿಸ್ತಾರೆ. ಆ ಜ್ಯೋತಿ ಸ್ವರೂಪರಾಗಿ ದರ್ಶನ ಕೊಡೋದ್ರಿಂದ ಪ್ರತಿ ಲಕ್ಷಾಂತರ ಜನರು ಕೂಡ ಅದನ್ನು ದರ್ಶನ ಮಾಡ್ಬೋದು. ದೇವಸ್ಥಾನದಲ್ಲಿರೋ ದೇವ್ರನ್ನ ಒಂದು 100,000 ಜನ, 1,00,000 ಜನ ನೋಡ್ಬೋದೇ ಹೊರತು ಕೋಟ್ಯಾಂತರ ಜನ ದೇವ್ರನ್ನ ದರ್ಶನ ಮಾಡಲಿಕ್ಕಾಗಲ್ಲ. ಯಾವ ಜ್ಯೋತಿ ಸ್ವರೂಪದಲ್ಲಿ ಭಗವಂತ ಕಾಣಿಸ್ತಾನೋ ಅವನೇ ಪಂದಳ ಮಹಾರಾಜ ಕುಮಾರ ಅಂತ ಅಂದ್ಕೊಂಡು ಅವನ ದರ್ಶನ ಮಾಡ್ಕೊಂಡು ಸಂತೋಷದಲ್ಲಿ ಮನೆಗೆ ಬರ್ತಾಯಿದ್ದಾರೆ ಭಕ್ತರು. ಈ ಒಂದು ನಮ್ಮ ಗುರು ಪರಂಪರೆ ಸನಾತನ ಧರ್ಮ ಈ ರೀತಿ ಆದರೂ ಉಳೀಲಿ. ಎಲ್ಲ ನಶಿಸಿ ಹೋಗ್ತಾ ಇದೆ ಇವಾಗ, ಯಾವುದು ನಶಿಸಿ ಹೋಗ್ತಾ ಇದೆ. ಈಗ ಮಕ್ಕಳಿಗೆ ಹೋಗಿ ರಾಮನ ತಂದೆ ಯಾರಪ್ಪ ಅಂತಂದರೆ ದುರ್ಯೋಧನ ಅಂತಾರೆ. ಕೇಳಿ ನೋಡಿ, ಒಂದು ಬೇಕಾದ್ರೆ ಒಂದು ಪರೀಕ್ಷೆ ಮಾಡು, ರಾಮನ ತಂದೆ ಯಾರು ಅಂದರೆ ದುರ್ಯೋಧನ ಅಂತಾರೆ. ಗೊತ್ತೇ ಇಲ್ಲ ನಮ್ಮ ರಾಮಾಯಣ ಅಂದರೆ ಏನು, ಮಹಾಭಾರತ ಅಂದರೆ ಏನು, ಅಯ್ಯಪ್ಪ ಸ್ವಾಮಿ ಅಂದರೆ ಯಾರು, ಗಣಪತಿ ಅಂದರೆ ಯಾರು, ಸುಬ್ರಹ್ಮಣ್ಯ ಅಂದರೆ ಯಾರು, ಒಂದು ಗೊತ್ತಿಲ್ಲ. ಯಾರು ಹೇಳ್ಕೊಡೋದು ಇಲ್ಲ, ಶಾಲೆಯಲ್ಲೂ ಹೇಳ್ಕೊಡೋದಿಲ್ಲ. ಎಲ್ಲ ಕನ್ನಡನೇ ಮಾತಾಡಬೇಡ ಅಂತಾರೆ, ಬೊಟ್ಟಿಕ್ಕೊಂಡು ಬರಬೇಡ ಅಂತಾರೆ, ಕುಂಕುಮ ಹಚ್ಕೊಂಡು ಬರಬೇಡ ಅಂತಾರೆ. ಈ ಥರ ಎಲ್ಲ ಪದ್ಧತಿಗಳು ನಶಿಸಿ ಹೋಗ್ತಾ ಇದೆ. ಈ ಒಂದು ನಶಿಸಿ ಹೋಗ್ತಾ ಇರ್ತಕ್ಕಂಥ ಪದ್ಧತಿಯನ್ನು ಸರಿದಾರಿಗೆ ತರಬೇಕು. ಆ ಒಂದು ನಿಟ್ಟಿನಲ್ಲಿ ಅಯ್ಯಪ್ಪ ಸ್ವಾಮಿ ಸೇವಾ ಸಮಾಜಂ ಮತ್ತು ಈ ಥರ ಸನಾತನ ಧರ್ಮಗಳ ಎಲ್ಲ ಸಂಘಟನೆಗಳು ಸೇರಿ ಹೋರಾಡ್ತಿವೆ. ಈಗ ನಮ್ಮ ಮನೆಯಲ್ಲಿ ನಮಗೋಸ್ಕರ ನಾವೇ ಹೋರಾಡ್ತಿದ್ದೀವಿ. ಆ ಥರ ಒಂದು ಪರಿಸ್ಥಿತಿ ನಮಗೆ ಬಂದ್ಬಿಟ್ಟಿದೆ. ನಮ್ಮ ಸನಾತನ ಧರ್ಮ ಉಳಿಬೇಕು, ನಮ್ಮ ಹಿಂದೂ ಸಂಸ್ಕೃತಿ ಉಳಿಬೇಕು, ನಾವು ದೇಶದಲ್ಲಿ ನಾವಾಗೇ ಇರಬೇಕು ಅಂತಂದರೆ ನಾವು ಇವನ್ನೆಲ್ಲ ಆಚರಣೆಗಳನ್ನ ಮಾಡಲೇಬೇಕಾಗ್ತದೆ. ನಮ್ಮ ಸನಾತನ ಧರ್ಮನ ಉಳಿಸಲೇಬೇಕಾಗ್ತದೆ, ಗುರು ಪರಂಪರೆಯನ್ನು ಮುಂದುವರಿಸ್ಕೊಂಡು ಬರಲೇಬೇಕಾಗ್ತದೆ. ಈ ರೀತಿ ಇರ್ತಕ್ಕಂಥ ಸಮಯದಲ್ಲಿ ಭಗವಂತ ನಮಗೆ ಅಯ್ಯಪ್ಪ ಸ್ವಾಮಿನೇ ಪ್ರತ್ಯಕ್ಷ ದೇವರಾಗಿ ಕಂಡಿದ್ದಾರೆ. ಇವತ್ತು ಪ್ರತ್ಯಕ್ಷ ಭಗವಾನ್ ಸೂರ್ಯನಾರಾಯಣ ಸ್ವಾಮಿ. ಎಸ್, ನೀವು ಹೇಳ್ತಾ ಇರುವ ಹಾಗೆ ಮಕರ ಜ್ಯೋತಿಯ ದರ್ಶನ ಆಗ್ತಾ ಇದೆ. ಯಾಕಂದರೆ ಪ್ರತಿ ಬಾರಿ ಕೂಡ ಭಕ್ತಾದಿಗಳು ಇದಕ್ಕಾಗಿಯೇ ಕಾಯ್ತಾ ಇರುವಂಥದ್ದು, ಒಂದು ಸಲ ಮಕರ ಜ್ಯೋತಿಯ ನಮಗೆ ದರ್ಶನ ಆಗಲಿ ಅಂತ ಹೇಳಿ. ಮಕರ ಬೆಳಕಿನ ದರ್ಶನ ಆಗ್ತಾ ಇದೆ. ಈಗಾಗಲೇ ಅಲ್ಲಿರುವಂತಹ ಭಕ್ತರು ಮಾತ್ರ ಅಲ್ಲ, ಇಡೀ ದೇಶದಾದ್ಯಂತ ಶಬರಿಮಲೆಯಲ್ಲಿ ಅಯ್ಯಪ್ಪನ ದರ್ಶನಕ್ಕಾಗಿ ಕಾಯ್ತಾ ಇದ್ದಾರೆ. 3 ಬಾರಿ ಮಕರ ಜ್ಯೋತಿಯ ದರ್ಶನ ಆಗುತ್ತೆ. ಇದೇ ಸಂದರ್ಭದಲ್ಲಿ ದೇವಸ್ಥಾನದಲ್ಲಿ ದೀಪಾರಾಧನೆಯನ್ನ ಮಾಡಲಾಗುತ್ತೆ. ದೇವಸ್ಥಾನದಲ್ಲಿ ಅಯ್ಯಪ್ಪ ಸ್ವಾಮಿಗೆ ಅಲಂಕಾರವನ್ನ ಮಾಡಲಾಗುತ್ತೆ. ಅದನ್ನ ರಾಜನ ಸ್ವರೂಪದಲ್ಲಿ ನೋಡೋದಕ್ಕೆ ಇರುವಂತಹ ದಿನ ಅಂತ ಹೇಳಿದ್ರೆ ಇವತ್ತಿನ ದಿನ. 3 ಬಾರಿ ದರ್ಶನ ಆಗುವಂಥದ್ದು ಮಕರ ಜ್ಯೋತಿಯ ದರ್ಶನವನ್ನ ನೀವು ಈಗಾಗಲೇ ನೋಡ್ತಾ ಇದ್ದೀರಾ. ಜ್ಯೋತಿ ರೂಪದಲ್ಲಿ ಅಯ್ಯಪ್ಪ ದರ್ಶನವಾಗಿದ್ದಾನೆ. ಸ್ವಾಮಿಯೇ ಶರಣಂ ಅಯ್ಯಪ್ಪ ಅಂತ ಹೇಳಿ ಭಕ್ತಾದಿಗಳು ಈ ಒಂದು ಮಂತ್ರವನ್ನ ಘೋಷಣೆ ಮಾಡ್ತಾನೆ ಇದ್ದಾರೆ. ಈ ಮಂತ್ರವನ್ನ ಪಠಣೆ ಮಾಡ್ತಾ ಇದ್ದಾರೆ. 3 ಬಾರಿ ಅಯ್ಯಪ್ಪ ಜ್ಯೋತಿಯ ರೂಪದಲ್ಲಿ ನಾನು ಕಾಣಿಸ್ತೀನಿ ಅಂತ ಹೇಳಿದ ಹಾಗೆ ಆ ಜ್ಯೋತಿಯ ದರ್ಶನವನ್ನ ಕಾಣೋದಿಕ್ಕಂತಾನೆ ಕೋಟ್ಯಾಂತರ ಭಕ್ತರು ಈ ದಿನಕ್ಕಾಗಿಯೇ ಕಾಯ್ತಾ ಇದ್ದಾರೆ. ಸ್ವಾಮಿಯೇ ಶರಣಂ ಅಯ್ಯಪ್ಪ ಅನ್ನುವಂತಹ ಜಯ ಘೋಷ ಎಲ್ಲ ಕಡೆ ಮೊಳಗ್ತಾ ಇದೆ. ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಲ್ವಾ, ಇದೇ ಸಮಯಕ್ಕೆ ಸರಿಯಾಗಿ ಮಕರ ವಿಳಕ್ಕು ಅಂದ್ರೆ ಬೆಳಕಿನ ಸಂಕೇತವಾಗಿ ಅಯ್ಯಪ್ಪ ಸ್ವಾಮಿ ದರ್ಶನವನ್ನ ಕೊಡ್ತಾನೆ ಅನ್ನುವಂತಹ ನಂಬಿಕೆ ಅಯ್ಯಪ್ಪ ಭಕ್ತರದ್ದು, ಅಯ್ಯಪ್ಪ ಮಾಲಾಧಾರಿಗಳಿದ್ದು. ಹರಿಹರ ಪುತ್ರ ತಾನು ಇದೀಗ ದರ್ಶನವನ್ನ ಕೊಟ್ಟಿರುವಂತಹ ನೇರ ಪ್ರಸಾರದ ದೃಶ್ಯಗಳನ್ನ ನಿಮ್ಮ ನ್ಯೂಸ್ 18 ಕನ್ನಡದ ಮೂಲಕ ನಿಮಗೆ ತೋರಿಸುವಂತಹ ಪ್ರಯತ್ನವನ್ನ ಮಾಡಿದ್ದೇವೆ. ಯಾಕಂತ ಹೇಳಿದ್ರೆ ಎಷ್ಟೋ ಭಕ್ತರಿಗೆ ಕೆಲವರಿಗೆ ಹೋಗೋದಕ್ಕೆ ಅವಕಾಶ ಆಗತ್ತೆ ಅಥವಾ ಕೆಲವರಿಗೆ ಹೋಗೋದಕ್ಕೆ ಅವಕಾಶ ಆಗದೇ ಇರಬಹುದು. ಅಂಥವರಿಗೂ ಕೂಡ ಈ ರೀತಿಯಾದಂತಹ ಒಂದು ದರ್ಶನವನ್ನ ಮಾಡುವಂತಹ ಅದರ ಅವಕಾಶ ಸಿಗಲಿ ಅನ್ನುವ ಕಾರಣಕ್ಕಾಗಿ ನ್ಯೂಸ್ 18 ಕನ್ನಡ ಕೂಡ ಇದೀಗ ಮಕರ ಜ್ಯೋತಿಯ ದರ್ಶನವನ್ನ ಮಾಡಿಸಿದೆ. 3 ಬಾರಿ ಈಗ ಅಯ್ಯಪ್ಪ ಸ್ವಾಮಿ ತಾನು ಜ್ಯೋತಿಯ ರೂಪದಲ್ಲಿ ಕಾಣಿಸಿದ್ದಾನೆ. ಈ ಕ್ಷಣಕ್ಕೇನೆ ಸ್ವಾಮಿಗಳೇ ಕಾಯ್ತಾ ಇರ್ತಾರೆ. ಈ ಕ್ಷಣವನ್ನ ಕಣ್ತುಂಬಿಕೊಂಡ್ರೆ ಆಮೇಲೆ ಅಲ್ಲಿಂದ ಅಲ್ಲಿ ತೆರಳ್ತಾರೆ. ಸೊ
ದೀಪಾರಾಧನೆ ಕೂಡ ಅಲ್ಲಿ ಆಗೋದನ್ನ ಕೂಡ ನಾವು ಗಮನಿಸ್ತೀವಿ. ಅಂದ್ರೆ ಅಲ್ಲಿ ಜ್ಯೋತಿಯ ದರ್ಶನ, ಮತ್ತೊಂದು ಕಡೆ ಇಲ್ಲಿ ದೀಪಾರಾಧನೆ ಮೂಲಕ ಪೂಜೆ ಆಗತ್ತಾ, ಮಂಗಳಾರತಿಯನ್ನ ಮಾಡ್ಲಾಗತ್ತಾ, ಹೇಗೆ? ಎಲ್ಲ ಆಭರಣಗಳನ್ನ ದೇವ್ರಿಗೆ ಅರ್ಪಿಸಿರ್ತಾರೆ ಇಷ್ಟೊತ್ತಿಗಾಗಲೇ. ಆಭರಣ ಬಂದು ದೇವಸ್ಥಾನದೊಳಗಡೆ ಹೋಗ್ತಿದ್ದಂಗೆ ಬಾಗಿಲು ಹಾಕೊಂಡು ದೇವ್ರಿಗೆಲ್ಲ ಅರ್ಪಣೆ ಮಾಡಿರ್ತಾರೆ. ಅರ್ಪಣೆ ಮಾಡ್ತಿದ್ದಂಗೆ ಬಾಗಿಲು ತೆಗೆದು ದೀಪಾರಾಧನೆ ಮಾಡ್ತಾರೆ. ಅದು ಬಂದು ಕಣ್ ತುಂಬಿಕೊಳ್ಳೋದು ಪೂರ್ವಜನ್ಮದ ಸುಕೃತ ಇರಬೇಕು. ಯಾವ ಸ್ಥಳದಲ್ಲಿ ನಿಂತು ನೋಡಿದ್ರೆ ಜ್ಯೋತಿಯ ದರ್ಶನ ಚೆನ್ನಾಗಿ ಕಾಣುತ್ತೆ? ಪ್ರತಿ ಸ್ಥಳದಲ್ಲೂ ಕಾಣುತ್ತೆ. ಪಂಪೆಯಿಂದ ನೋಡ್ಬೋದು, ಪುಲಿಮೇಡಿಂದ ನೋಡ್ಬೋದು, ಹೊನ್ನಂಬಲ ಮೇಡಿಂದ ನೋಡ್ಬೋದು, ಅಳದ ಮೇಡಿಂದಲೂ ನೋಡ್ಬೋದು. ಎಲ್ಲ ಕಡೆ ಕೆಲವು ಸ್ಥಳಗಳಿದ್ದಾವೆ, ಎಲ್ಲ ಕಡೆಯಿಂದ ಬೆಟ್ಟ ಕಾಣುತ್ತೆ. ಹೊನ್ನಂಬಲ ಮೇಡ್ ಅಂತಂದರೆ ಎಲ್ಲ ಕಡೆ ಸುತ್ತಲೂಯಿಂದಲೂ ಕಾಣುತ್ತೆ. ಇವತ್ತು ಸುಮಾರು ಕೋಟ್ಯಾಂತರ ಜನ ಎಲ್ಲ ಬೆಟ್ಟಗಳಲ್ಲೂ ಕಾದು ಕೂತ್ಬಿಟ್ಟಿರ್ತಾರೆ. ಬೆಟ್ಟದ ಮೇಲೆ, ಗಾಡಿಗಳ ಮೇಲೆ, ಬಸ್ಸುಗಳ ಮೇಲೆ ಹತ್ತಿ ಕೂತು ಭಗವಾನ್ ನಾಮ ಸ್ಮರಣೆ ಮಾಡ್ತಾ ಸ್ವಾಮಿಯೇ ಶರಣಮಯ್ಯಪ್ಪ ಅನ್ನೋ ಘೋಷ ಮುಗಿಲು ಮುಟ್ತಾ ಇರುತ್ತೆ. ಆ ಮುಗಿಲು ಮುಟ್ಟತಕ್ಕಂಥ ಸಮಯದಲ್ಲಿ ಕಂಡು ಜ್ಯೋತಿ ನೋಡಿದ್ರೆ ಎಲ್ಲರೂ ರೋಮಾಂಚನ ಆಗ್ತಾರೆ. ಆ 48 ದಿನದ ವೃತ್ತ ನೆನಪಿಗೆ ಬರೋದಿದೆ. ಎಲ್ಲ ಭಗವಂತನ ದರ್ಶನ ಮಾಡಿ, ಈಗ ದರ್ಶನ ಮಾಡ್ತಿದ್ದಂಗೆ ಎಲ್ಲರೂ ಅವ್ರವ್ರ ಮನೆ ಕಡೆ ಹೋಗಬೇಕು ಅಂತ ತವಕದಲ್ಲಿರ್ತಾರೆ. ಆ ದರ್ಶನ ನೋಡೋದೇ ಒಂದು ಭಾಗ್ಯ. ಅಯ್ಯಪ್ಪನ ದರ್ಶನ ಮಾಡಿ ಎಲ್ಲರೂ ಪುನೀತರಾಗಲಿ, ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳ್ತೀನಿ. ಹಾಗೂ ಈ ಒಂದು ಸಂದರ್ಭದಲ್ಲಿ ಭಗವಂತ ಸಾಕ್ಷಾತ್ ಅಯ್ಯಪ್ಪ ಸ್ವಾಮಿಯು ಜ್ಯೋತಿ ಸ್ವರೂಪನಾಗಿ ಎಲ್ರಿಗೂ ದರ್ಶನ ಕೊಟ್ಟಿದ್ದಾನೆ. ಆ ಜ್ಯೋತಿಯನ್ನು ಎಲ್ಲ ಕಡೆಯಿಂದ ಇಡೀ ಪ್ರಪಂಚನೇ ನೋಡಲಿಕ್ಕೆ ನಿಮ್ಮ ನ್ಯೂಸ್ 18 ಅವರು ತೋರಿಸ್ತಾ ಇದ್ದೀರಾ. ನಿಮಗೂ ಕೂಡ ಪುಣ್ಯದಲ್ಲಿ ಲಾಭ ಸಿಗಲಿ. ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಅಯ್ಯಪ್ಪ ಆಯುರ, ಆರೋಗ್ಯ, ಐಶ್ವರ್ಯಾದಿ ಸಕಲ ಸನ್ಮಂಗಳವನ್ನು ಕೊಟ್ಟು ಕಾಪಾಡಲಿ ಅಂತ ಈ ಮೂಲಕ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಓಕೆ. ಇನ್ನು ಗಣೇಶ್ ಅವರು, ಈಗಾಗಲೇ ನಾವು ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನ ಮಾಡಿದ್ವು ಅಂತ ಹೇಳಿದ್ರೆ, ಜ್ಯೋತಿಯ ಮೂಲಕ ದರ್ಶನವನ್ನ ಮಾಡಿದ್ವಿ. ಭಕ್ತರ ನಂಬಿಕೆ ಕೂಡ ಹೌದೇ, ಜ್ಯೋತಿಯ ಸ್ವರೂಪದಲ್ಲಿ ಆತ ಕಾಣಿಸ್ತಾನೆ ಅಂತ ಹೇಳಿ. ಆ ಒಂದು ಕ್ಷಣ ಯಾವ ರೀತಿಯಾಗಿ ಎಲ್ಲರೂ ಕೂಡ ಕಾಯ್ತಾರೆ ಅನ್ನೋದು ಒಂದು ಕಡೆ ಆದ್ರೆ, ಮಲಯರಾಯ ಅವರು ಅಂದ್ರೆ ಟ್ರೈಬಲ್ ಸಮುದಾಯದವರ ಪಾತ್ರ ಏನು ಅಂತ ಹೇಳ್ತೀರಿ ಈ ಸಂದರ್ಭದಲ್ಲಿ? ಅದೊಂದು ಅಂದರೆ ದೇವರ ದರ್ಶನ, ನೇರವಾಗಿ ದೇವರ ದರ್ಶನ ಅಂತೇಳಿ ನಾನು ಹೇಳ್ತಾ ಇದ್ದೇನೆ, ಕೋಟ್ಯಾಂತರ ಭಕ್ತರು ಹೇಳ್ತಾ ಇದ್ದೇನೆ. ಕೆಲವರು ಹೇಳ್ತಾರಲ್ಲ, ಟ್ರೈಬಲ್ನವರು ಅವ್ರದ್ದೇನೋ ಅಲ್ಲಿ ಜಾತ್ರೆ ಇರುತ್ತೆ, ಅವರು ಕರ್ಪೂರ ಆರತಿಯನ್ನು ಮಾಡ್ತಾರೆ ಅಲ್ಲಿ ಆ ಪೊನ್ನಂಬೆಲೆ ಬೆಟ್ಟನಲ್ಲಿ, ಅದನ್ನು ನಿಮಗೆ ದೇವರನ್ನಾಗೆ ಕಂಡು ಬರುತ್ತೆ ಅಂತೇಳಿ. ಅಂದರೆ ಹಲವಾರು ಅದರ ಬಗ್ಗೆ ಡಿಸ್ಕಷನ್ ಆಗುತ್ತಾ ಉಂಟು. ನಮ್ಮ ನಂಬಿಕೆ, ನನ್ನ ವಿಶ್ವಾಸ, ನನ್ನ ಹಕ್ಕದು. ಅದು ಇನ್ನು ಯಾರಿಗೆ ಅದು ಮುಟ್ಲಿಕ್ಕೆ ಅಧಿಕಾರ ಇಲ್ಲ. ನಾನು ಹೇಳಿದ್ರಲ್ಲ, ಇನ್ನೊಂದು ಗರುಡ 2-3 ಸರ್ತಿ ಅವು ಬರ್ತಾನೆ ಅಲ್ಲಿ ಇದು ಈ ತಿರುವಾಭರಣಕ್ಕೆ, ಅದೆಲ್ಲ ಯಾರಿಂದ? ಟ್ರೈಬಲ್ನವರಿಂದ ಮಾಡ್ಲಿಕ್ಕಾಗತ್ತಾ? ಅದು ಬಿಡಿ, ನಂಬಿಕೆ ಅದು ಮೊದಲನೇದಾಗಿ. ಮತ್ತು ಇನ್ನೊಂದು ನಾನೊಂದು ವಿನಂತಿ ನಮ್ಮ ಪ್ರತಿಯೊಬ್ಬ ಅಯ್ಯಪ್ಪ ಭಕ್ತನಿಗೆ, ನೀವು 41 ದಿವಸ ಅಥವಾ 48 ದಿವಸದ ವ್ರತ ತೆಗಿರಿ, ಶಬರಿಮಲೆ ಹೋಗಿರಿ. ಯಾಕೆಂದರೆ ನಾವು ಒಂದು ವಿಷಯ ಅಲ್ಲಿ ಬಿಟ್ಟು ಹೋಗಿದೆ, 18 ಮೆತ್ತಲ್ನ. ಹೌದು, 18 ಮೆತ್ತಲು ಹತ್ತುವಾಗ, ಅಂದರೆ 18 ಮೆತ್ತಲು ಮೊದಲನೇ 5 ಮೆತ್ತಲನ್ನು ಪಂಚೇಂದ್ರಿಯ, ನಮ್ಮ ಕಣ್ಣು, ಮೂಗು, ಗೆಬಿ ಎಲ್ಲ ಆಗ್ಬೋದು. ಇನ್ನೊಂದು 8 ಮೆತ್ತಲನ್ನು ಅಷ್ಟರಾಗಗಳಂತ ಹೇಳ್ಬೋದು, ಕಾಮ, ಕ್ರೋಧ ಅಂತೇಳಿ. ಆಮೇಲೆ 3 ಸದ್ಗುಣಗಳು, ತ್ರಿಗುಣಗಳು, ಸದ್ಗುಣ ಇರ್ಬೋದು ಅದು. ಆಮೇಲೆ 2 ಅವಿದ್ಯಾ, ವಿದ್ಯಾ. ಇದನ್ನು ನಾವು ಈ 48 ದಿವಸದ ವ್ರತ ತೆಗೆದು ನಾವು ಇಷ್ಟು 18 ಮೆತ್ತಲನ್ನು ಹತ್ತಿದಾಗ ಅಲ್ಲಿ ತತ್ವಮಸಿ ಅಂತೇಳಿ ತಾವು ಹೇಳಿದ್ರಿ ಮೊದಲೇ, ನಾಮಫಲಕವನ್ನು ಕಾಣುತ್ತೆ. ಅದನ್ನೇನು ನೀವು ಯಾರನ್ನು ಹುಡುಕಿಕೊಂಡು ಬಂದಿದ್ರಿ ಇಲ್ಲಿ, ಅದು ನೀವೇ ಅಂತ. ಅಂದರೆ ಅದಕ್ಕೆ ನಾವು ಯೋಗ್ಯತೆ ಇರಬೇಕಿದ್ರೆ 48 ದಿವಸದ ವ್ರತ ತೆಗಿರಿ, ಅಥವಾ 41 ದಿವಸದ ವ್ರತ ತೆಗೆದು ಬನ್ನಿ. ನೀನು 2 ದಿವಸ 3 ದಿವಸ ನಿನಗೋಸ್ಕರ ನೀವು ವ್ರತ ತೆಗೀತೀರಿ, ನಿನಗೋಸ್ಕರ, ಇನ್ನೊಬ್ಬರಿಗೋಸ್ಕರ ಅಲ್ಲ. ನೀನು ಒಳ್ಳೆಯ ಕೆಲಸ ಮಾಡಿ ಸಮಾಜದಲ್ಲಿ ಒಳ್ಳೆ ಮಾತನ್ನು ನೀವು ಜನರಿಗೆ ಮುಂದೆ ಇಡೀರಿ. ನೀವು ಒಂದಲ್ಲ, ನಿಮ್ಮ ಮನೆಯವರು ಇರ್ಬೋದು, ನಿಮ್ಮ ಸುತ್ತಮುತ್ತ ಮನೆಯವರು ಇರ್ಬೋದು, ಹತ್ತಿರದ ದೇವಸ್ಥಾನಗಳಿರ್ಬೋದು, ಎಲ್ಲರೂ 1-2 ತಿಂಗಳು ಈ 48 ದಿವಸ ಅವರು ವ್ರತದಲ್ಲಿ ನಿಂದು ಒಂದು ಒಳ್ಳೆಯ ಸಮಾಜವನ್ನು ಸೃಷ್ಟಿ ಮಾಡಿರಿ. ಪ್ರತಿಯೊಬ್ಬ ಶಬರಿಮಲೆಗೆ ಹೋಗುವ ಆಲೋಚನೆ ಮಾಡಬೇಕು. ಇದು ನನಗೋಸ್ಕರ, ಇದು ನನ್ನ ಮನೆಯವರಿಗೋಸ್ಕರ. ಅದಕ್ಕೋಸ್ಕರ ನೀವು 2-3 ದಿವಸ ಗುರುಸ್ವಾಮಿಗಳಿಗೆ ಕೂಡ ನಾನು ವಿನಂತಿ ಮಾಡುತ್ತಾ ಇದ್ದೇನೆ, ನೀವು ಅವರಿಗೆ ಮುದ್ರೆಯನ್ನು ಹಾಕುವಾಗ ಹೇಳಿ, ಈ ಕಠಿಣ ವ್ರತದ ಬಗ್ಗೆ 41 ದಿವಸ ಕಡಿಮೆ ಅಂತ ಹೇಳಿದ್ರೆ 41 ದಿವಸ ಮಾಡಿ ಅಂತವರಿಗೆ ಮಾತ್ರ ಮಾಲೆ ಹಾಕಿ. ಇದೊಂದು ಕಮರ್ಷಿಯಲೈಸೇಷನ್ ಯಾರು ಕೂಡ ಮಾಡಬಾರದು.
ನಮ್ಮ ನಂಬಿಕೆ ನಮಗೆ ಇರಲಿ, ಒಳ್ಳೆಯದಾಗಲಿ, ಪ್ರತಿಯೊಂದು ಜನರು ಕೂಡ ಎಲ್ಲರೂ ಒಳ್ಳೆಯದಾಗಲಿ, ಇಡೀ ಸಮಾಜ. ತಾವು ನಮ್ಮ ಗುರುಗಳು ಹೇಳಿದ್ದಾರೆ, ಈಗ ನಮ್ಮ ಸನಾತನ ಧರ್ಮ, ಹಿಂದೂ ಸಮಾಜ ಹಲವಾರು ಸಮಸ್ಯೆಗಳು ನಮ್ಮ ನಡುವಿನಲ್ಲಿ ನಮ್ಮ ಶತ್ರುಗಳು ನಮಗೆ ಮಾಡುತ್ತಾ ಇದ್ದಾರೆ. ಅದರಿಂದ ಶಬರಿಮಲೆ ಒಂದು ಮುಖ್ಯ ನಮಗೆ ಒಂದು ಅವಕಾಶ ಕೊಟ್ಟದು. ಎಲ್ಲರನ್ನು ಒಟ್ಟಿಗೆ ಸೇರಿಸಲಿಕ್ಕೂ ಎಲ್ಲರೂ ಸೇರಿಕೊಂಡು ನಿಮ್ಮ ಸಮಾಜ ಒಳ್ಳೆ ಮಾಡಿರಿ. ಸ್ವಾಮಿ ಶರಣಮಯ್ಯಪ್ಪ. ನಮ್ಮ ಇನ್ನೊಂದು ವಿಷಯ ನಾನು ತಮಗೆ ಹೇಳ್ತಾ ಇದ್ದೇನೆ, ನಮ್ಮ ಶಬರಿಮಲೆ ಸೇವಾ ಸಮಾಜಂ ಅಂತೇಳಿ ಸಂಘಟನೆ 23 ರಾಜ್ಯಗಳಲ್ಲಿ ಅವರು ನಮ್ಮ ರಾಜ್ಯದವರು ಇರ್ಬೋದು, ರಾಷ್ಟ್ರದವರು ಇರ್ಬೋದು, ಒಳ್ಳೆ ಕೆಲಸ ಮಾಡುತ್ತಾ ಇದ್ದಾರೆ. ಯಾವುದೇ ಲಾಭ ಇಚ್ಛೆ ಇಲ್ಲದಿದ್ದರೆ ಎಲ್ಲ ಕಡೆ ಅನ್ನದಾನ ಸಮರ್ಪಣೆ ಮಾಡುತ್ತಾ ಇದ್ದಾರೆ ಅವರು ಕೂಡ. ಅವರಿಗೆಲ್ಲ ನನ್ನ ಧನ್ಯವಾದ. ಸರಿ ಸರಿ. ಎಸ್, ನಮ್ಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಒಂದು ಕಡೆ ಮಕರ ಜ್ಯೋತಿಯ ದರ್ಶನ ಆದರೆ ಜೊತೆಗೆ ಆ ಒಂದು ಜ್ಯೋತಿಯ ವಿಚಾರದಲ್ಲಿ, ಶಬರಿಮಲೆ ಅಯ್ಯಪ್ಪನ ವಿಚಾರದಲ್ಲಿ ಸಾಕಷ್ಟು ವಿಚಾರಗಳನ್ನು ನಮ್ಮ ಜೊತೆ ನೀವು ಭಕ್ತಾದಿಗಳಿಗೆ ಹಂಚಿಕೊಂಡಿದ್ದೀರಿ. ಧನ್ಯವಾದಗಳು.